ಅಧಿಕಾರಿಯಾಗಿ ಇಟ್ಕೊಂಡು ಆ ವ್ಯಕ್ತಿ ಒಬ್ಬ ರಾಜಕಾರಣಿದು ಆಟ ಆಟೋಪ ಕೇವಲ ಕೆಲವೇ ವರ್ಷಗಳು ಸರ್. ಆದ್ರೆ ಅಧಿಕಾರಿಗಳು ಕಡಿಮೆ ಅಂದ್ರೆ 30 ವರ್ಷ ಸರ್ವಿಸ್ ಕೊಡ್ತಾರೆ ಸರ್. ಅವರು ಜನಸಾಮಾನ್ಯರಿಗಾಗಿ ತುಡಿತಾರೆ. ಹಿಂದೆ ಎಂತೆಂತ ಅಧಿಕಾರಿಗಳಿದ್ರು ಅಂದ್ರೆ ಇವತ್ತಿನ ಅಧಿಕಾರಿಗಳು ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಸರ್. ನಿಜ. ಸದಾಶಿವರ ತಮಗೆ ಮೇಲ್ನೋಟಕ್ಕೆ ಈ ಇನ್ಸಿಡೆಂಟ್ ನೋಡಿದಾಗ ಇದೊಂದು ಪ್ರೀ ಪ್ಲಾನ್ಡ್ ಅಂತ ಹೇಳಿ ಅನ್ಸುತ್ತಾ ಸರ್? ಪಕ್ಕಾ ಪ್ರೀ ಪ್ಲಾನ್ಡ್. ಈ ಭರತ್ ರೆಡ್ಡಿ ಇದ್ದಾನಲ್ಲ, ಹಾಗೆ ಸಾಮಾನ್ಯ ತಿಳ್ಕೊಳ್ಳ ಈ ಭರತ್ ರೆಡ್ಡಿ ಇದ್ದಾನಲ್ಲ, ಅಲ್ಲಿ ಆಯ್ತು ಇನ್ಸಿಡೆಂಟ್ ಆಗುವಾಗ ಏನ್ ಹೇಳ್ತಾನೆ, ಬಳ್ಳಾರಿನೇ ಬೆಂಕಿ ಹತ್ತುರಿತಿತ್ತು, ಬಳ್ಳಾರಿನೇ ಭಸ್ಮ ಮಾಡ್ತಿದೆ, ಜನಾರ್ದನ ರೆಡ್ಡಿ ಮನೇನ ಸುಟ್ಟಾಗ್ತಿದೆ ಅಂತ ಹೇಳ್ತಾನೆ. ಅಂತ ವ್ಯಕ್ತಿನ ರಾಜಕಾರಣದಲ್ಲಿ ಇವ್ರುಗಳು ಅವ್ರ ಪರವಾಗಿ ಮಾತಾಡ್ತಾರೆ ಅಂದ್ರೆ ಎಂತ ಕಚಡ ವ್ಯವಸ್ಥೆಯಲ್ಲಿದೆ ನಮ್ಮ ರಾಜಕೀಯ ಅನ್ನೋದಕ್ಕಂಥದ್ದನ್ನ ನಾವು ಸಾಮಾನ್ಯರಲ್ಲೇ ಅರ್ಥ ಮಾಡ್ಕೋಬಹುದು ಸರ್. ಇಂಥವ್ರನ್ನೆಲ್ಲ ಗೆಲ್ಸಿದ್ದಾರಲ್ಲ ಸರ್ ಜನ ಅರ್ಥ ಮಾಡ್ಕೊಳ್ಬೇಕಲ್ವಾ ಸರ್? ಏನಾಗೋಗಿದೆ ಗೊತ್ತಾ ಸರ್, ಜನಸಾಮಾನ್ಯರಿಗೆ ಕೆಲವು ರೀತಿಯಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡಿರ್ತಾರೆ ಸರ್. 500,000ಕ್ಕೆ ಓಟ್ ಹಾಕ್ಬಿಡ್ತಾರೆ, ಕೊನೆಯಲ್ಲಿ ಪಶ್ಚಾತ್ತಾಪ ಪಡ್ತಾರೆ ಸರ್. ಇವತ್ತು ನಿಜ ಹೇಳ್ಬೇಕಾದ್ರೆ ಈ ಸರ್ಕಾರ ದರಿದ್ರ ಸರ್ಕಾರ ಅಂತ ಅನ್ಕೊಂಡು ಎಲ್ಲರೂ ಮಾತಾಡ್ತಾ ಇದಾರೆ. ಮತ್ತೆ ಇಂತ ಕೆಟ್ಟ ರಾಜಕೀಯ ಯಾರಿಗೂ ಒಳ್ಳೇದಲ್ಲ ಸರ್. ಒಬ್ಬ ಸಾಮಾನ್ಯ ವ್ಯಕ್ತಿ ಸರ್, ಆತ ಯಾವ ಶಾಸಕನೂ ಅಲ್ಲ, ಸಂಸದ್ನೂ ಅಲ್ಲ, ಯಾವ ಕಾರ್ಪೊರೇಟ್ರು ಅಲ್ಲ, 4 ಜನ ಗನ್ ಮ್ಯಾನ್ ಇಟ್ಕತ್ನಲ್ಲ ಸರ್, ಅವನಿಗೆ ಏನ್ ಥ್ರೆಟ್ನಿಂಗ್ ಇದೆ, ಆತನಿಗೆ ಏನ್ ಬೆದರಿಕೆ ಇದೆ, ಯಾರಿಂದ ಅಪಾಯ ಇದೆ ಅವನಿಗೆ, ಆತ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದಾನೆ ಸರ್? ಸರ್ ಅಲ್ಲಿ ನೀವೇ ಅರ್ಥ ಮಾಡ್ಕೊಳ್ಬಹುದು, 4 ಜನ ಗನ್ ಮ್ಯಾನ್ ಇಟ್ಕೊಂಡು. ಹಲೋ ಸರ್. ಹಾ ಕೇಳಿಸ್ತಿದೆ, ಹೇಳಿ ಸರ್. 4 ಜನ ಗನ್ಮನ್ ಇಟ್ಕೊಂಡು ಇವನು 100 ಜನಗಳ ಕಟ್ಕೊಂಡು ಅವನು ರಾಜಕೀಯ ಮಾಡ್ತಿದ್ರೆ ಅವನೆಂತ ಗೂಂಡ ಇರ್ಬೋದು ಅಂದ್ಬಿಟ್ಟು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ವಿ ಸರ್. ಮತ್ತೆ ಇವತ್ತಿನ ಪರಿಸ್ಥಿತಿನಲ್ಲಿ ಈ ಭರತ್ ರೆಡ್ಡಿ ಅಂತ ಅವ್ರನ್ನ ನಾನು ಸಾಮಾನ್ಯವಾಗಿ ಹೇಳತಕ್ಕಂಥದ್ದು, ಈ ಭರತ್ ರೆಡ್ಡಿ ಅಂತ ಅವ್ರನ್ನ ಆಯ್ಕೆ ಮಾಡಿದ್ರೆ ಮೊದಲನೇ ತಪ್ಪು. ಮತ್ತೆ ಈ ಇನ್ಸಿಡೆಂಟ್ ಆಯ್ತಲ್ಲ, ಇನ್ಸಿಡೆಂಟ್ ಆದಾಗ ಅವನು ಉಪಯೋಗಿಸಿದ ಪದಗಳನ್ನ ನೋಡಿದಾಗ ಇವನ ಒದ್ದು ಒಳಗಡೆ ಹಾಕ್ಬೇಕಿತ್ತು ಸರ್. ಮತ್ತೆ ನಮ್ಮ IPS ಅಧಿಕಾರಿಗಳು ಸರಿ ಇಲ್ಲ ಸರ್, ಹಾಳಾಗೋಗಿದೆ ಸರ್. ಜನಸಾಮಾನ್ಯರು ತುಂಬಾ ನೋವು ಪಡ್ತಾ ಇದಾರೆ. ಪೊಲೀಸ್ ಇಲಾಖೆ ಒಂದು ಜನಸಾಮಾನ್ಯರಿಗಾಗಿ ಬದುಕಿದ್ರೆ ಜನಸಾಮಾನ್ಯರು ಅವ್ರ ಹೆಸರು ಹೇಳ್ತಾರೆ ಸರ್. ಹಿಂದೆ ರವೀಂದ್ರನಾಥ್ ಅಂತ ಆಫೀಸರ್ ಇದ್ರು, ಕಸ್ತೂರ್ ರಂಗನ್ ಅಂತ ಆಫೀಸರ್ ಇದ್ರು, ಎಂತೆಂತ ಅಧಿಕಾರಿಗಳು ಸರ್. ಒಬ್ಬ ಹಾಲಪ್ಪ ಅಂದ್ಬಿಟ್ಟು ಸರ್, ದೂರ ಬೇಡಿ, ಹಾಲಪ್ಪ ಅಂದ್ಬಿಟ್ಟು 1984-85 ಇದೇನು ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಬಂದು ಅಲ್ಲಿ ದೇವರಾಜ ಮೊಹಲ್ಲಾದಲ್ಲಿ ಎಷ್ಟು ಇನ್ಸಿಡೆಂಟ್ ನಡೀತಾ ಇತ್ತು ಗೊತ್ತಾ ಸರ್. ಒದ್ದು ಬುದ್ಧಿ ಕಲಿಸಿದ್ರು ಸರ್ ಒಬ್ಬ ಇನ್ಸ್ಪೆಕ್ಟರ್. ಕಾನೂನಿನ ಭಯ ಇಲ್ಲ ಬಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ ಜೊತೆ ತಾವು ಮಾತಾಡಿದಕ್ಕೆ ಸಮಯಾವಕಾಶ ಕೊರತೆ ಇದೆ. ಮಹೇಶ್ ನಾಯಕ್ ಅಂತ ಹೇಳಿ ಕಾರವಾರದಿಂದ. ನಮಸ್ಕಾರ ಮಹೇಶ್ ನಾಯಕ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇದು ಕನ್ನಡ ನಾಡ ಸರ್ ಇದು ಅಲ್ವಾ? ಹೌದು, ಇದು ಕನ್ನಡ ನಾಡ ಹೇಳಕ್ಕೆ ನಮ್ಗೆ ಎಷ್ಟೋ ಹೆಮ್ಮೆ. ಹೌದು, ನಾವು ಮಾದರಿ ಆಗಿದ್ವಿ ಸರ್. ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮನ್ನ ನೋಡಿ ಕರ್ನಾಟಕ ನೋಡಿ ಅಂತೇಳಿ ಹೇಳ್ತಾ ಇದ್ರು. ಹೌದು ಹೌದು ಹೌದು. ಆದ್ರೆ ಇವತ್ತೇನ್ ಹೇಳ್ತಾರೆ, ಹಾದಿ ಬೀದಿಯಲ್ಲಿ ಫೈರಿಂಗ್ ಆಗಿ ಸರ್ ಇವರು ನೀಚರು, ಪರಮ ನೀಚರು ಇವರು. ಯಾರ ಕಾರಣ ಸರ್ ಹಿಂಗಾಗೋದಕ್ಕೆ ಕಾರಣ ಯಾರು ಸರ್? ಕಾರಣ ಸರ್ ಯಾರ ಕಾರಣ ನೂರಿದೆ ಸರ್, ಕಾರಣ ನೂರಿದೆ. ಇವೇನ್ ಸರ್ ಇವು ಹುಚ್ಚರು ಕೂಡ ಮಾಡೋದಿಲ್ಲ ಇಂಥ ಕೆಲಸ, ಹುಚ್ಚರು ಕೂಡ ಮಾಡೋದಿಲ್ಲ ಇಂಥ ಕೆಲಸ. ಆ ಪಾಪ ಸುಮ್ನೆ SP ಅವರಿಗೆ ಸಸ್ಪೆಂಡ್ ಮಾಡಕ್ ಬಿಟ್ಟಿರಲ್ರಿ. ಅವ್ರೇನ್ ಮಾಡಿದ್ರು ಪಾಪ, ಬಂದ್ 12 ತಾಸು ಆಗಿಲ್ಲ ಪಾಪ, 12 ಗಂಟೆನೂ ಆಗಿಲ್ಲ ಪಾಪ, ಅವ್ರನ್ನ ಸಸ್ಪೆಂಡ್ ಮಾಡಕ್ ಬಿಟ್ರು. ಇವ್ರು ಎಂತ ನೀಚರು ಮಾರ್ರಿ ಇವ್ರು. ಬೇಜಾರ್ ಅನ್ಸ್ತದೆ, ನಿಮ್ಗೆ ಹೆಂಗ ಅನ್ಸ್ತದೆ? ಅಲ್ಲ ನಮಗೂ ನೀವು ಹೇಳಿ ಅಲ್ಲ, ನಾ ಕೇಳ್ದೆ, ಬೇಜಾರು ಮಾಡಿ. ಹೇಳ್ರಿ. ಇಲ್ಲ ನಾ ಕೇಳ್ದೆ ನಿಮ್ಗೆ ಹೆಂಗ ಅನ್ಸ್ತದೆ ಅಂತ ಹೇಳಿ. ನೀಚರಲ್ಲ ಇವರು. ಆಯ್ತು ಮಹೇಶ್ ನಾಯ್ಕ್ ಅವರು, ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದಕ್ಕೆ. ಥ್ಯಾಂಕ್ ಯು. ಈಗ ಮತ್ತೆ ಸ್ವಾಗತ. SP ಸೂಸೈಡ್ ಯತ್ನ ಸುದ್ದಿಗೆ ತೆರೆ ಎಳೆದಿದ್ದಾರೆ ಪರಮೇಶ್ವರ್. ಸಸ್ಪೆಂಡ್ ಆಗಿದ್ದಕ್ಕೆ ಪವನ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ಪವನ್ ನೆಜ್ಜೂರು ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ತುಮಕೂರಿನಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಪವನ್ ನೆಜ್ಜೂರು ಬೆಂಗಳೂರಿಗೆ ಹೋಗ್ತಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಪವನ್ ಸಂಪರ್ಕ ಮಾಡಿದ್ದಾರೆ. ಅವ್ರು ಮಾತಾಡಿದ್ದಾರೆ ಹಿರಿಯ ಅಧಿಕಾರಿಗಳು. ಆತ್ಮಹತ್ಯೆ ಯತ್ನ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಪರಮೇಶ್ವರ್. ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ಸಸ್ಪೆಂಡ್ ಆಗಿದ್ದ ಪವನ್ ನೆಜ್ಜೂರು ಆತ್ಮಹತ್ಯೆ ಪ್ರಯತ್ನ ಪಟ್ಟರು ಅನ್ನೋದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಪರ್ಫೆಕ್ಟ್ಲಿ ಐ ವಾಸ್ ಟೋಲ್ಡ್ ದಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ದಟ್ಸ್ ಆಲ್ ಐ ಡು. ಯಾರು ನಾನು ಅವ್ರಿಗೆ ಮಾತಾಡಿಲ್ಲ. ಐ ಜಸ್ಟ್ ಸ್ಪೋಕ್ ಟು ದಿ ಸೀನಿಯರ್ ಆಫೀಸರ್ಸ್.
They said he's perfectly all right. He's proceeding towards Bangalore. That's what I was told. Location ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳಿದ್ದು ಈಸ್ ಆಲ್ ರೈಟ್, ದೇರ್ ಇಸ್ ನಥಿಂಗ್ ಇದು ಅಂತ. ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ತರ ಆಯ್ತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ. ಅದ್ರ ಬಿಯಾಂಡ್ ದಟ್. ಶಿವಮೊಗ್ಗದಿಂದ ಗೋವರ್ಧನ್ ಅನ್ನೋರು ಕಾಲ್ ಮಾಡಿದ್ದಾರೆ. ಗೋವರ್ಧನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ನಿನ್ನೆಯಿಂದನೇ ಟಿವಿಲಿ ನಿಮ್ಮ ನ್ಯೂಸ್ ಅಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೆ. ಸರಿ ಸರ್, ಸರಿ ಸರ್, ಇದು ಯಾವ್ದೋ ಒಂದು ಬ್ಯಾನರ್ ಕಟ್ಟೋದಕ್ಕೆ ಗಲಾಟೆ ಆಗಿದೆ ಅಂತ ಕೇಳ್ಪಟ್ಟೆ. ಸರ್, ಅಲ್ಲಿ ಬರ್ತಕ್ಕಂತ ವಿಚಾರ ಏನ್ ಗೊತ್ತಾ, ನಾನು ಮಾಧ್ಯಮದವರಿಗೆ ಒಂದು ರಿಕ್ವೆಸ್ಟ್ ಮಾಡಿದಿಷ್ಟೇ. ಅಲ್ಲಿ MLA ಅವರು ಹೇಳ್ತಿದ್ದಾರೆ ನಮ್ ಕಡೆಯವ್ರು ಯಾರೋ ಮಿಸ್ ಫೈರ್ ಆಗಿದೆ ಅಂತ. ಅಪೋಸಿಷನ್ ಪಾರ್ಟಿ ಅವ್ರು ಹೇಳ್ತಿದ್ದಾರೆ ಅವ್ರ ಕಡೆಯವ್ರು ಯಾರೋ ಸತೀಶ್ ರೆಡ್ಡಿ ಅನ್ನೋರು ಅಂತ. ಸರ್, ಮಾಧ್ಯಮದವ್ರ ಮೂಲಕ ಹೇಳ್ತೀನಿ, ಹೂ ಇಸ್ ಈ ಸತೀಶ್ ರೆಡ್ಡಿ ಸರ್? ಫಸ್ಟ್ ಇವನ್ ಎಲ್ಲಿದ್ದಾನೆ ಸರ್? ಯಾರಾದ್ರೂ ಒಬ್ರು ಒಂದು ಮಾಧ್ಯಮದಲ್ಲಿ ಕ್ವಶನ್ ಬರ್ತಿಲ್ಲ, ಅವನ್ ಎಲ್ಲಿ ಓಡೋದ? MLA ಇದ್ದಾರೆ, ಬೇರೆ ಎಲ್ಲ ಇದ್ದಾರೆ. ಸತೀಶ್ ರೆಡ್ಡಿ ಅನ್ನೋರು ಎಲ್ಲಿ ಹೋದ್ರು? ಇಂಜೂರ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಸರ್. ಇಂಜೂರಿ ಸರ್, ಅಲ್ಲಿ ನಾನ್ ನ್ಯೂಸ್ ಚಾನೆಲ್ ಎಲ್ಲ ನೋಡ್ರೆ ಬೆಳವಣಿಗೆ ಬರ್ತಿರೋದೇನಂದ್ರೆ, ಆ ಸತೀಶ್ ರೆಡ್ಡಿ ಅನ್ನೋನ್ನ ಇವ್ರು ಬಚ್ಚಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅವನ್ ಕಡೆ ಅವರು MLA ಅಲ್ಲ, ಒಬ್ಬ MP ಅಲ್ಲ, ಮಾಜಿ ಮಿನಿಸ್ಟರ್ ಅಲ್ಲ, ಒಬ್ಬ ಕಾರ್ಪೊರೇಟರ್ ಅಲ್ಲ, ಮೇಯರ್ ಅಲ್ಲ, ಯಾರು ಅಲ್ಲ. ಇವನಿಗೆ ಗನ್ ಮ್ಯಾನ್ಗಳನ್ನ ಕೊಡ್ಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾ ಇತ್ತು? ಪರ್ಮಿಷನ್ ಯಾರು ಕೊಟ್ರು ಸರ್? 10 ಜನ 8 ಜನ ಗನ್ ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡ್ಲಿಕ್ಕೆ ಪರ್ಮಿಷನ್ ಯಾರು ಕೊಟ್ರು ಸರ್? ಫಸ್ಟ್ ದಯಮಾಡಿ ನಾನು ಮೀಡಿಯಾಕ್ಕೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ಸತೀಶ್ ರೆಡ್ಡಿ ಅನ್ನೋರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ, ಏನಾಗಿದೆ ಇಂಜುರಿ ಸರ್? ದಯಮಾಡಿ ಕ್ವಶನ್ ಮಾಡಿ. ಅವ್ರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ, ಎಲ್ಲಿ ಇಂಜೂರಿ ಆಗಿದ್ದಾರೆ, ಅವ್ರ ಜೊತೆಗೆ ಇರ್ತಕ್ಕಂಥ ಗನ್ ಮ್ಯಾನ್ಗಳು ಎಲ್ಲಿ ಓಡೋದ್ರು ಸರ್? ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಇಷ್ಟೆಲ್ಲ ಪೊಲೀಸ್ ಇಂಟೆಲಿಜೆನ್ಸ್ ಇದೆ, ಎಲ್ಲೆಲ್ಲೋ ಸರ್. ಈಗ ಮೊನ್ನೆ ನಿಮ್ ನ್ಯೂಸ್ ಚಾನೆಲ್ ನೋಡ್ತಿದ್ದೆ, ಮೇಡಮ್ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಮಿಸಸ್ ಗೆ ಯಾರೋ ಆನ್ಲೈನ್ ಅಲ್ಲಿ ಇದು ಮಾಡಿದಾರಂತ ಹಿಡಿದ್ರು ಅಂತ ಬಂತು ಸರ್. ಎಲ್ಲೆಲ್ಲೋ ಇದ್ದವ್ರನ್ನ ಹಿಡಿತಾರೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಅವ್ರು ಎಲ್ಲಿದ್ದಾರೆ? ದಯಮಾಡಿ ಈ ಪ್ರಶ್ನೆ. ಸತೀಶ್ ರೆಡ್ಡಿ ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ? ಈ ಮೂಲ ಕಾರಣ ವ್ಯಕ್ತಿ ಆದಂತರ್ನ ಅವ್ರನ್ನ ಯಾಕೆ ನೀವು ಇಂಟರ್ವ್ಯೂ ಮಾಡ್ತಿಲ್ಲ? ಅವ್ರನ್ನ ಯಾಕೆ ತನಿಖೆ? ಗೋವರ್ಧನ್ ಅವರೇ, ನಿಮ್ಮ ವ್ಯಾಲಿಡ್ ಪಾಯಿಂಟ್ ನ ನಾನು ಒಂದಿಷ್ಟು ಮುಂದುವರಿಸ್ತೀನಿ. ಸತೀಶ್ ರೆಡ್ಡಿ ಇಂಜೂರ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಸತೀಶ್ ರೆಡ್ಡಿ ಅವರ 4 ಗನ್ ಮ್ಯಾನ್ ಗಳ ಪೈಕಿ 2ರನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಪ್ರಾಥಮಿಕವಾಗಿ ಪೊಲೀಸರು ಹೇಳಿರೋ ಮಾಹಿತಿ ಅಂತ ಹೇಳಿದ್ರೆ, ಅವರು ಫೈರ್ ಮಾಡಿದಂತಹ ಆ ಗನ್ ಇತ್ತಲ್ಲ, ಆ ಬುಲೆಟ್ ಅಲ್ಲ ರಾಜಶೇಖರ್ ದೇಹದ ಒಳಗಿರೋದು ಅಂತ ಹೇಳ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ, ನೋಡುವ. ಏನಾದ್ರೂ 11 ಗನ್ಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದಾರಲ್ಲ, 12ನೇ ಗನ್ನಿಂದ ಏನಾದ್ರೂ ಫೈರಿಂಗ್ ಆಗಿದ್ರೆ ಅದು ಯಾವುದು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ನೀವು ಹೇಳ್ತಿರುವಂತದ್ದು 100% ನಿಜ ಇದೆ. ಅವ್ರು ಶಾಸಕರು ಅಲ್ಲ, ಸಚಿವರು ಅಲ್ಲ, ಸಂಸದರು ಅಲ್ಲ, ಯಾವುದೇ ಮೆಂಬರು ಅಲ್ಲ, ಏನೂ ಅಲ್ಲ. ಅವ್ರಿಗೆ ಯಾಕೆ ಬೇಕು 4 ಗನ್ ಮ್ಯಾನು ಅನ್ನೋದು ಇದು ಸರ್ಕಾರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಉತ್ತರ ಮುಂದೆ ಸಿಗುತ್ತಾ ನೋಡೋಣ. ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಚಂದ್ರು ಅಂತೇಳಿ ಬಾಗಲಕೋಟೆಯಿಂದ. ನಮಸ್ಕಾರ ಚಂದ್ರು ಅವರೇ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಓಕೆ ಸರ್, ಹೇಳಿ, ಏನ್ ಹೇಳ್ತೀರಿ ಬಳ್ಳಾರಿ? ಏನಂದ್ರೆ ಸರ್, ನಾನು ಇಷ್ಟೊತ್ತನ ನೋಡಿದ್ನಲ್ಲ, ಈ ಎಲ್ಲಾ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಪ್ಲೀಸ್ ಸರ್, ಇಲ್ಲಿ ಒಂದು ಎದ್ದು ಕಾಣ್ತಾ ಇರೋದು ಏನ್ ಗೊತ್ತಾ ಸರ್? ಹೇಳಿ ಸರ್. ಹೇಳ್ಬೋದಾ? ಖಂಡಿತವಾಗ್ಲೂ ಹೇಳ್ಬಹುದು ಸರ್, ನಿಮ್ಗಾಗಿಯೇ ವೇದಿಕೆ. ಸರಿ. ಯಾಕಂದ್ರೆ ಇಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ನಮಗ್ ಕಾಣ್ತಾ ಇಲ್ಲ, ಇಲ್ಲಿ ಖಲಿಸ್ತಾನಿ ಟೆರರಿಸ್ಟ್ ತರ ಕಾಣ್ತಾ ಇದೆ ಈ ಪ್ರೋಗ್ರಾಮ್, ಈ ಅಟ್ಯಾಕ್ ಹ್ಯಾಪನಿಂಗ್. ಯಾಕಂತ ಕೇಳಿ, ಇದನ್ನ ಬಹಳ ನೀವು ಒಂದು ಸೆರೆ ತಗೋಬೇಕು ಮಾಧ್ಯಮದವರು, ಸೂಕ್ಷ್ಮ ಗಮನಿಸಿ. ಯಾಕಂತ ಕೇಳಿ, ಇಲ್ಲಿ ರೆಡ್ಡಿನೂ ಇಲ್ಲ, ಬಡ್ಡಿನೂ ಇಲ್ಲ, ಬಟ್ ಇಲ್ಲಿ ಸರ್ದಾರ್ಜಿ ಇದ್ದಾನೆ, ನೆನಪಿಟ್ಕೊಳ್ಳಿ. ಸೂಕ್ಷ್ಮ ಗಮನಿಸ. ಹಲೋ, ಕೇಳಿಸ್ತಿದೆ, ಹೇಳಿ ಸರ್. ಸರ್, ಇದು ಒಂದು ಬಹಳ ಸೂಕ್ಷ್ಮ ಗಮನಿಸುವಂತಿದೆ. ಇದು ಏನಂದ್ರೆ, ಇದು ಒಂದು ಬಹಳ ಸೂಕ್ಷ್ಮವಾಗಿ ನೋಡುವಂತ ವಿಚಾರ. ಅಂದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ವಿಚಾರ. ಇದು ಯಾವ್ದು ವಾಲ್ಮೀಕಿನೂ ಅಲ್ಲ, ಯಾವ್ದು ಅಲ್ಲ. ಇಲ್ಲಿ ನಿಜವಾಗಿ ಹೇಳ್ತೀನಿ ನಿಮಗೆ, ಸತ್ಯವಾಗ್ಲು ಇದು ಯಾವ್ದು ನಡೀತಾ ಇರಕ್ಕದ್ದು ವಾಲ್ಮೀಕಿ, ಈಗ ನಡೆಯುವಂತ ವಾಲ್ಮೀಕಿ ಡೇಟೂ ಇಲ್ಲ. ಆಕ್ಚುಲಿ ಹೇಳ್ತೀನಿ ನಿಮಗೆ. ಹಲೋ, ಕೇಳಿಸ್ತಿದೆ ಸರ್, ನೀವು ಹೇಳಬಹುದು, ಕೇಳಿಸ್ತಿದೆ ಸರ್. ಇದು ವಾಲ್ಮೀಕಿ ಜಯಂತಿ ಸಮಯ ಅಲ್ಲ, ನೆನ್ಪಿಟ್ಕೊಳ್ಳಿ. ವಾಲ್ಮೀಕಿ ಜಯಂತಿ ಸಮಯ ಅಲ್ಲ, ವಾಲ್ಮೀಕಿ ಜಯಂತಿ ಸಮಯ ಬೇರೆ ಇದೆ. ನೋಡಿ ಕ್ಯಾಲೆಂಡರ್ದಲ್ಲಿ. ಇದು ಖಲಿಸ್ತಾನಿ ಟೆರರಿಸ್ಟ್ ಗಳ ಒಂಥರ ನಮ್ಗೆ ಕಾಣ್ತಾ ಇದೆ. ಯಾಕಂದ್ರೆ ಕೇಳು, ಇದು ಒಂದು ಬಹಳ ಷಡ್ಯಂತ್ರ ಕಾಣ್ತಾ ಇದೆ ನನಗಿದು. ನೀವು ಹೇಳಿದ್ದ
ವಿಚಾರ ಪೊಲೀಸರು ಗಮನಿಸಿ ಬಹುಶಃ ಆ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ ಫೈರಿಂಗ್ ಮಾಡಿದಂತ ವ್ಯಕ್ತಿ ಆತ ಕರ್ನಾಟಕದವನಲ್ಲ. ಆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಅಂತೇಳಿ, ಖಾಸಗಿ ಗನ್ಮ್ಯಾನ್ ಅಂತೇಳಿ ಹೇಳ್ಕೊಂಡಂತ ವ್ಯಕ್ತಿ ಆತ ನೋಡಿದ್ರೆ ನೀವು ಹೇಳ್ದಂಗೆ ಹಂಗೆ ಇದೆ. ಬಹುಶಃ ಈ ವೇಯಲ್ಲೂ ಕೂಡ ತನಿಖೆ ಮಾಡಬಹುದು ಪೊಲೀಸರು. ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದಕ್ಕೆ.